ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮಹಾದೇವ ಶ್ರೀನಿವಾಸ್ನ ಹುಡುಕ್ತಿರ್ತಾನೆ. ಆಗ ಶ್ರೀನಿವಾಸ್ ಸಿಕ್ಕಿದ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು, ನೋಡಿ ಇದೇ ನಮ್ಮ ಮನೆ ಅಂತ ಹೇಳ್ತಾರೆ. ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಹೌದು, ನಿಮ್ಮ ಅಮ್ಮನ ಹೆಸರು ಏನಪ್ಪ ಅಂತ ಹೇಳ್ತಾರೆ. ನಮ್ಮ ಅಮ್ಮನ ಹೆಸರು ಕಲ್ಯಾಣಿ ಅಂತ ಹೇಳ್ತಾರೆ. ಇದೇ ನಮ್ಮ ಮನೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹಾದೇವ ಒಳಗಡೆ ಹೋದಾಗ ಅವ್ನಿಗೊಂದು ಫೋನ್ ಕಾಲ್ ಮಾಡಿರುತ್ತೆ. ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ ಫೋನ್ ಮಾಡಿ ಎತ್ಕೋತಾನೆ. ಅಣ್ಣ, ನೀವು ಆ ಮನೆ ಹಳೆ ಮನೆ ಯಾರ್ದು ಅಂತ ವಿಚಾರಿಸಿದಾರ, ಅದು ಬೇರೆ ಯಾರ್ದು ಅಲ್ಲ, ಕಲ್ಯಾಣಿ ಎಂಬುದು, ಅಂದರೆ ನಿಮ್ಮದೇ ಅಣ್ಣ ಮನೆ, ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾರೆ. ಆಗ ಶ್ರೀನಿವಾಸ್ಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಅಂದರೆ ಮಹಾದೇವ ನನ್ನ ರಕ್ತ, ನನ್ನ ಮಗ, ಕಲ್ಯಾಣಿ ಮಗ ಅಂತ ಹೇಳಿ ಅವನೇ ಮಾತಾಡ್ತಿರ್ತಾನೆ. ಇನ್ನೊಂದು ಕಡೆ ಮಹಾದೇವ ಕಿಟಕಿಯಲ್ಲಿ ಕಲ್ಯಾಣಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿರ್ತಾನೆ. ಅಮ್ಮ, ಏನಿದು ಇಷ್ಟೊಂದು ಸೋತೋಗ್ಬಿಟ್ಟಿದೆಯಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊತಿರ್ತಾನೆ. ಇನ್ನೊಂದು ಕಡೆ ಶ್ರೀನಿವಾಸು ತುಂಬ ಅಳ್ತಿರ್ತಾನೆ. ಅಂದರೆ ನನ್ನ ಮಗ, ನನ್ನ ರಕ್ತ, ಕಲ್ಯಾಣಿ ಮಗ, ಅಯ್ಯೋ ನನ್ನ ಮಗ ನನ್ನ ಹತ್ರನೇ ಇದ್ದಾನಲ್ಲ ಅಂತ ಹೇಳಿ ಖುಷಿ ಪಡ್ತಿರ್ತಾನೆ. ಇದಿಷ್ಟು ನಾಳಿನ ಸಂಚಿಕೆ. ಆದರೆ ಇನ್ನು ಇವತ್ತಿನ ಸಂಚಿಕೆನ ನೋಡೋದಿದ್ರೆ ಪ್ರೇಮ ಹಳೆ ಮನೆಗೆ ಬಂದಿರ್ತಾಳೆ. ಆ ಮನೇಲಿ ಏನಾದರೂ ಕ್ಲೂ ಸಿಗ್ಬೋದು ಅಂತ. ಅದೇ ಟೈಮ್ಗೆ ಶ್ರೀನಿವಾಸ್ ಕೂಡ ಅಲ್ಲೇ ನಿಂತಿರ್ತಾನೆ. ಯಾರೋ ನಿಂತಿದ್ದಾರೆ, ಕೇಳೋಣ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಿರ್ಬೇಕಾರೆ ನೋಡಿದ್ರೆ ಶ್ರೀನಿವಾಸೇ ಅಲ್ಲಿ ನಿಂತಿರ್ತಾರೆ. ಪ್ರೇಮಂಗೆ ಒಂದು ಕ್ಷಣ ಕನ್ಫ್ಯೂಸ್ ಆಗುತ್ತೆ. ಹೌದು, ಇದು ಮಹಾದೇವ್ರ ತಂದೆ ಶ್ರೀನಿವಾಸೇನೆ, ಹೌದು ಅವ್ರು ಬದುಕಿದ್ದಾರೆ ನಿಜವಾಗ್ಲೂ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂಕೊಂಡು ಹೋಗ್ತಿರ್ತಾಳೆ. ಆದರೆ ಶ್ರೀನಿವಾಸು ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾನೆ ಇರ್ತಾನೆ. ಆಗ ಮಧ್ಯದಲ್ಲಿ ಬಂದಾಗ ಅಲ್ಲಿ ಶ್ರೀಧರ್ ನಿಂತಿರ್ತಾನೆ. ಹೌದು, ನನ್ನ ತಮ್ಮ ಶ್ರೀಧರು ಇಲ್ಲಿ ನಿಂತಿದ್ದಾನೆ, ಶ್ರೀಧರ ಅಂತ ಹೇಳಿ ಜೋರಾಗಿ ಕೂಗ್ತಿರ್ತಾನೆ. ಆಗ ಶ್ರೀಧರು ಕೂಡ, ಹೌದು ನನ್ನನ್ನು ಯಾರೋ ಕೂಗ್ತಿದ್ದಾರಲ್ಲ ಅಂತ ಹೇಳಿ ಅವನು ಕೂಡ ನೋಡ್ತಾ ಇರ್ತಾರೆ. ನಮ್ಮ ಅಣ್ಣನ ವಯಸ್ಸು ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಶ್ರೀಧರ್ ಹುಡುಕ್ತಾ ಇರ್ತಾನೆ. ಆಗ ಶ್ರೀನಿವಾಸು, ಬೇಡ ಇವನ್ನ ಶ್ರೀಧರ್ ಕೂಗೋದು ಬೇಡ, ನಾನು ಬದುಕಿರೋ ವಿಷಯ ಶ್ರೀಧರ್ಗೆ ಏನಾರು ಗೊತ್ತಾದರೆ ದಾಮಿನಿ ನನ್ನ ಉಳಿಸಲ್ಲ, ನನ್ನ ತಮ್ಮನು ಇಬ್ಬರನ್ನು ಸಾಯಿಸ್ಬಿಡ್ತಾಳೆ, ನಾನು ಹೇಳೋದೇ ಬೇಡ ಶ್ರೀಧರ್ಗೆ ನಾನು ಬದುಕಿದ್ದೀನಿ ಅಂತ ಅವನು ಕೂಡ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಅವ್ರು ಎಲ್ಲಿದ್ದಾರೆ, ಅಲ್ಲೇ ಇರಲಿ ಅಂತ. ಇನ್ನೊಂದು ಕಡೆ ಪ್ರೇಮ, ಮಾವ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಿಂದಿಂದನೇ ಕೂಕ್ಕೊಂಡು ಬರ್ತಾ ಇರ್ತಾಳೆ. ಆದರೆ ಶ್ರೀನಿವಾಸು ಹೆದರ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಾನೆ ಇರ್ತಾನೆ. ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಳ್ದಲ್ಲೇ ಮುಂದೆ ಹೋಗ್ತಾನೆ ಇರ್ತಾರೆ. ಆದರೆ ಪ್ರೇಮ ಮಾತ್ರ, ಮಾವ ನಿಂತ್ಕೊಳ್ಳಿ ಶ್ರೀನಿವಾಸ್, ಮಾವ ನಿಂತ್ಕೊಳ್ಳಿ 5 ನಿಮಿಷ ಅಂತ ಹೇಳ್ತಾರೆ. ಶ್ರೀನಿವಾಸು ಪ್ರೇಮ ನೋಡ್ಬಿಟ್ಟು ಭಯ ಪಟ್ಕೊಂಡು, ಅಯ್ಯೋ ಯಾರೋ ನನ್ನ ಕೂಗ್ತಿದ್ರಲ್ಲ ಮಾವ ಅಂತ ಹೇಳ್ಬಿಟ್ಟು ಹಾಗೆ ಮುಖ ಮುಚ್ಕೊಂಡು ಮುಂದೆ ಹೋಗ್ತಾರೆ. ಅಲ್ಲೊಂದು ಆಂಜನೇಯ ದೇವಸ್ಥಾನನೂ ಕೂಡ ಇರುತ್ತೆ. ಅದೇ ಟೈಮ್ಗೆ ಇನ್ನೊಂದು ಕಡೆ ಪ್ರೇಮ ಹುಡ್ಕೊಂಡು ಬರ್ತಿರ್ತಾಳೆ. ಕಾವ್ಯನೂ ಕೂಡ ಮಹಾದೇವಿಗೆ ಕಾಲ್ ಮಾಡ್ತಾರೆ. ತಾತ ಎಲ್ಲಿದ್ದೀರಾ ಅಂತ ಹೇಳ್ತಾರೆ. ನಂಗೊಂದು ಸ್ವಲ್ಪ ಕೆಲಸ ಇತ್ತು ಕಣವ, ಹಾಗಾಗಿ ನಮ್ಮ ಊರಿಗೆ ಬಂದಿದ್ದೆ, ನಂಗೊಂದು ಮಾತು ಹೇಳ್ಬಾರ್ದವಾ, ಹಾಗೆ ಹೋಗಿದ್ದೀರಲ್ಲ, ಅರ್ಜೆಂಟ್ ಇತ್ತು ಕಣವ, ಅದಕ್ಕೆ ಬಂದೆ, ಯಾಕೆ ಫೋನ್ ಮಾಡಿದೆ ಅಂತ ಹೇಳ್ತಾಳೆ. ಅದು ನನ್ನ ಗಂಡ ಮಹಾದೇವ ಬಂದಿದ್ದ, ಏನಂತೆ, ಅವ್ನು ಸೋಲ ಒಪ್ಕೊಂಡ, ಅವನು ಮನೆಗೆ ಕರೆದ್ನ ಅಂತ ಹೇಳ್ತಾರೆ. ಇಲ್ಲಮ್ಮವ, ಅವ್ನಿಗಿನ್ನೂ ಆ ಕೊಬ್ಬು ಅಹಂಕಾರ ಅಷ್ಟೇ ಐತೆ, ಅದಕ್ಕೆ ಬೈದಿಟ್ಟೆ ಅಂತ ಹೇಳ್ತಾರೆ. ಅಯ್ಯೋ, ಅವನ್ನೇ ಗಂಡನೇ ಆದರೂ ಬೈತಾರೇನವ, ಅಂದರೆ ನೀವು ಅವನ ಕಡೆಗೆ ಸಪೋರ್ಟ್ ಮಾಡ್ತಿರಲ್ಲ ತಾತ ಅಂತ ಹೇಳಿ ಫೋನ್ ಇಡ್ತಾಳೆ. ಇನ್ನೊಂದು ಕಡೆ ಮಹಾದೇವ ಅಲ್ಲೇ ನಿಂತಿರ್ಬೇಕಾರೆ ಪ್ರೇಮನು ಕೂಡ ಅಲ್ಲೇ ಬರ್ತಾರೆ. ಮಹಾದೇವ ಅವರೇ, ನೀವೇಕೆ ಇಲ್ಲಿ ಬಂದಿದ್ದೀರಾ ಅಂತ ಕೇಳ್ತಾರೆ. ಅದು ಸ್ವಲ್ಪ ಅಂತ ಬಡಾಯಿಸ್ತಿರ್ತಾನೆ. ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ದೆ ಅಂತ ಹೇಳ್ತಾರೆ. ನೀವೇನಿಲ್ಲಿ ಅಂತ ಕೇಳ್ತಾರೆ. ಅಯ್ಯೋ, ಒಂದು ದೊಡ್ಡ ಶಾಕು, ಒಂದು ಅದ್ಭುತನೇ ನೋಡಿದೆ. ಹೌದಾ, ಏನು ಅಂತ ಕೇಳಿದಾಗ, ನಾನು ನಿಮ್ಮ ತಂದೆ ಶ್ರೀನಿವಾಸ್ ಅವ್ರನ್ನ ನೋಡಿದೆ ಅಂತ ಹೇಳ್ತಾರೆ. ಏನು, ನಮ್ಮ ತಂದೆ ಶ್ರೀನಿವಾಸ್ನವ್ರನ್ನ ನೋಡ್ದ? ಏನು ತಮಾಷೆ ಮಾಡ್ತಿದ್ದೀರಾ? ಹೌದು, ನಿಮ್ಮ ತಂದೆ ಸತ್ತಿಲ್ಲ, ಬದುಕಿದ್ದಾರೆ, ಇದೇ ಊರಲ್ಲಿದ್ದಾರೆ, ನಾನು ಇಲ್ಲೇ ನೋಡಿದೆ ಮಹಾದೇವ್ ಅವರೇ ಅಂತ ಕೇಳ್ತಿದ್ದಾರೆ. ಏನು ತಮಾಷೆ ಮಾಡ್ತಿದ್ದೀರಾ? ಇಲ್ಲ, ನಾನು ಅವ್ರು ನೋಡಿದ್ದೀನಿ, ನಮ್ಮ ಮನೇಲಿ ನಮ್ಮಮ್ಮ ಅವ್ರ ಫೋಟೋನು ಕೂಡ ಇಟ್ಟಿಲ್ಲ, ಹಾಗಾಗಿ ನೀವು ಹೇಗೆ ನೋಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಮ್ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಿರ್ಬೇಕಾರೆ ದೊಡ್ಡಮ್ಮನ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಒಬ್ಬರು ಫೋನ್ ಇಸ್ಕೊಂಡು ಫೋನ್ ಕಾಲ್ನ ಮಾಡ್ತಾನೆ ಕಲ್ಯಾಣಿಗೆ. ಕಲ್ಯಾಣಿ ಯಾವುದೇ ಫೋನ್ ಬಂತು ಅಂತ ರಿಸೀವ್ ಮಾಡಿ ಮಾತಾಡ್ತಿರ್ತಾರೆ. ಹಲೋ ಅಂತ ಮಾತಾಡ್ತಾನೆ ಇರ್ತಾನೆ. ಆದರೆ ರಾಮ್ ಮಾತ್ರ ಮಾತಾಡೋದೇ ಇಲ್ಲ. ಯಾರು ಮಾತಾಡ್ತಿದ್ದೀರಾ, ಮಾತಾಡಿ, ಯಾಕೆ ಮಾತಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ಇದ್ದೀರಲ್ಲ ಅಂತ ಹೇಳ್ತಾರೆ. ಅದು ರಾಮ್ಗೆ ಮಾತಾಡಬೇಕು ಅಂತ ಅನಿಸಿದ್ರು ಕೂಡ ಮಾತಾಡ್ದಲೇ ಹಾಗೆ ಇಟ್ಕೊಂಡು ನಿಂತಿರ್ತಾಳೆ. ಪಂಚಮಿನು ಯಾರಮ್ಮ ಅಂತ ಕೇಳ್ತಿರ್ತಾರೆ. ಯಾರೋ ಗೊತ್ತಿಲ್ಲ, ಫೋನ್ ಮಾಡಿದರೆ ಬಟ್ ಮಾತಾಡ್ತಾ ಇಲ್ಲ, ಯಾಕೋ ಏನಾಯಿತು ಕಣಪ್ಪ ಅವರಿಗೆ ಅಂತ ಒಬ್ಬಳೇ ಕಲ್ಯಾಣಿ ಮಾತಾಡ್ತಿದ್ದಾಳೆ. ಅದು ರಾಮ್ ವಾಯ್ಸ್ ಕೇಳಿಸ್ಕೊಂಡು ಹಾಗೆ ಫುಲ್ಲು ಕೊರ್ಕೊಂಡು ಅಳ್ತಾ ಇರ್ತಾನೆ. ಫೋನ್ ಕಟ್ಟಾಯಿತು ಪಂಚಮಿ ಅಂತ ಹೇಳ್ತಾರೆ. ಅದು ಬೇರೆ ಯಾರೂ ಇಲ್ಲ, ನನ್ನ ಮಗ ರಾಮ್, ನಾನು ಅವನು ಉಸಿರಲ್ಲೇ ಕಂಡುಹಿಡಿತೀನಿ, ಅವನು ನಾನು ಬೆಳೆಸಿರೋ ಅಂತಹ ಮಗ, ಹಾಗಾಗಿ ಮಾತಾಡಬೇಕು ಅನ್ನೋ ಧೈರ್ಯ ಇದ್ರೂ ಕೂಡ ಅವನ ಹಠ ಅದನ್ನು ತಡೀಲಿ, ಅವನು ಎಷ್ಟು ಹಠ ಮಾಡ್ತಾನೋ ಹಠ ಮಾಡಲಿ ಅಂತ ಹೇಳ್ತಾನೆ. ನಾನು ಎತ್ತಿ ಬೆಳೆಸಿರೋ ಮಗ ಅವನು, ಹಾಗಾಗಿ ನನ್ನಿಂದ ಅಷ್ಟು ಹಠ ಮಾಡ್ತಿದ್ದೇನೆ, ಮಾಡಲಿ, ಎಷ್ಟು ಮಾಡ್ತಾನೆ ಮಾಡಲಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸ್ವಲ್ಪ ತಲೆ ಸುತ್ತುತ್ತಿರುತ್ತೆ. ಪಂಚಮಿ, ಅಮ್ಮ ಏನಾಯಿತು ಅಂತ ಕೇಳ್ತಾರೆ. ಅದು ಏನಿಲ್ಲ, ಸ್ವಲ್ಪ ತಲೆ ಸುತ್ತುತ್ತಾ ಇದೆ ಬಿಡು ಅಷ್ಟೇ ಅಂತ ಹೇಳಿಬಿಟ್ಟು ಪಂಚಮಿ ಕಲ್ಯಾಣಿನ ಮಲಗಿಸ್ಬಿಟ್ಟು ಕೆಳಗಡೆ ಹೋಗ್ತಾರೆ. ಇನ್ನೊಂದು ಕಡೆ ಮಹಾದೇವ
ಕೇಳ್ತಿರ್ತಾಳೆ ಪ್ರೇಮನ. ಅದು ಹೇಗೆ ಸಾಧ್ಯ ಫೋಟೋ ನೋಡೋಕ್ಕೆ, ನೀವು ನಾನೇ ಚಿಕ್ಕ ವಯಸ್ಸಿಂದ ನೋಡಿಲ್ಲ, ನೀವು ಹೇಗೆ ನೋಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಯ್ಯೋ ನಾನು ನೋಡಿದ್ದೀನಿ, ನಾನು ಅದನ್ನು ಫಸ್ಟು ಅತ್ತೆ ರೂಮಲ್ಲೇ ನಾನು ನೋಡಿದ್ದೆ, ಈಗಲೇ ತೋರಿಸ್ತೀನಿ ತಡೀರಿ, ನನ್ನ ಹತ್ರನೇ ಇದೆ ಆ ಫೋಟೋಸು ಅಂತ ಹೇಳ್ಬಿಟ್ಟು ಬ್ಯಾಗ್ನ ತೆಗೆದು ಹುಡುಕ್ತಿರ್ತಾಳೆ. ನೋಡಿ ತಡೀರಿ, ಇಲ್ಲೇ ಇದೆ ಫೋಟೋ, ನಿಮ್ಮ ತಂದೆ ಫೋಟೋ ನೋಡಿ ಅಂತ. ಅದು ನೋಡಿದ್ರೆ ಬ್ಯಾಗಲ್ಲಿ ಫೋಟೋನೇ ಇರಲ್ಲ. ಆಗ ಮಹಾದೇವ ಏನು ಫೋಟೋ ಇಲ್ವಾ ಅಂತ ಹೇಳ್ತಾರೆ. ಅದು ಇಲ್ಲೇ ಇತ್ತು ಮಹಾದೇವರೇ, ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ, ಎಲ್ಲೋ ಕಳೆದೋಗಿದೆ, ನಾನು ನಿಮ್ಮ ತಂದೆನ ನೋಡಿದ್ದೀನಿ, ಹಾಗಾಗಿ ನಾನು ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಿದ್ದೀನಿ, ನಿಮ್ಮ ತಂದೆ ಶ್ರೀನಿವಾಸು ಬದುಕಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ದಾಮಿನಿ ಸ್ನೇಹ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ನೀನು ಮತ್ತು ಅಣ್ಣ ಇಬ್ಬರು ಕೂಡ ಕೊರಗ್ತಿದ್ರಲ್ಲ, ಆ ಫೋಟೋ ಯಾರ ಕೈಲಾದ್ರು ಸಿಕ್ಕಿದ್ರೆ ಏನು ಮಾಡೋದು, ಇದೆಲ್ಲ ಜಾಲ ಗೊತ್ತಾಗುತ್ತೆ ಅಂತ ನೋಡ್ದಾ, ಎಷ್ಟು ಬೇಗ ಈ ಫೋಟೋ ನನ್ನ ಕೈಲಿ ಸಿಕ್ತು ಅಂತ. ಈಗ ನೀವು ಯಾರು ಕೂಡ ಏನು ಮೋರಿ ಮಾಡೋ ಅವಶ್ಯಕತೆ ಇಲ್ಲ, ಈ ಫೋಟೋನ ನನ್ನಿದೆ, ನನ್ನ ಹತ್ರ ತಂದಾಯಿತು, ಇದೇ ನನ್ನ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ. ಅತ್ತೆ ಇದನ್ನು ಹೇಗೆ ತಂದ್ರಿ, ಪ್ರೇಮ ಹತ್ರ ಇತ್ತಲ್ಲ ಅಂತ ಕೇಳ್ತಾರೆ. ಹೌದು, ಪ್ರೇಮ ಅವತ್ತು ದಾರಿಯಲ್ಲಿ ನಡ್ಕೊಂಬರ್ಬೇಕಾದ್ರೆ ಬೇಕು ಅಂತ ಅವಳನ್ನ ಬ್ಯಾಗ್ ಬೀಳಿಸ್ದೆ. ಆಗ ಅವಳು ಬ್ಯಾಗ್ ತಗೊಳಕ್ಕೆ ಅಂತ ಹೋದಾಗ ಅವಳು ಇಟ್ಟಿದ್ದಂತಹ ಬ್ಯಾಗ್ನ ನಾನು ಎತ್ಕೊಂಡು ಅದರೊಳಗಿರೋ ಫೋಟೋನ ನಾನು ತೊಗೊಬಂದೆ. ಆದರೆ ನಾನು ಫೋಟೋ ಎತ್ಕೊಂಡಿರೋ ವಿಷಯ ಅವಳಿಗೆ ಗೊತ್ತೇ ಆಗಿಲ್ಲ. ಅವಳಿಗೆ ಒಬ್ಬಳೇ ಅವಳು ಬುದ್ಧಿವಂತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಇದೊಂದು ಅಸ್ತ್ರ ಇಟ್ಕೊಂಡು ನನ್ನನ್ನು ಸೋಲಿಸ್ಬೋದು, ಎದುರಿಸ್ಬೋದು ಅಂತ ಅಂದ್ಕೊಂಡಿದ್ದಾಳೆ. ಆದರೆ ಅಷ್ಟು ಸುಲಭ ಅಲ್ಲ ಈ ದಾಮಿನಿನ ಗೆಲ್ಲೋದು. ಅವಳ ಮಾತನ್ನ ಎಲ್ಲರೂ ಕೂಡ ನಂಬೋದು, ಆದರೆ ಯಾರೂ ಕೂಡ ನಂಬಕ್ಕೆ ರೆಡಿ ಇಲ್ಲ ಸಾಕ್ಷಿ ಇಲ್ದಲೆ. ಆದರೆ ಆ ದಡ್ಡ ರಾಮ್ ಒಬ್ಬ ಮಾತ್ರ ಅವಳ ಮಾತನ್ನ ನಂಬೋದು, ಆದರೆ ಯಾವುದೇ ಸಾಕ್ಷಿಗಳಿಲ್ದಲೆ ಅವರ ಅಪ್ಪ ಅಮ್ಮ ಆಗಲಿ ಕಲ್ಯಾಣಿ ಆಗಲಿ ಯಾರು ಕೂಡ ನಂಬಕ್ಕೆ ಸಾಧ್ಯ ಇಲ್ಲ. ಇನ್ನು ಗೆಲುವು ನಮ್ಮದೇ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪಂಚಮಿ ಕಬೋರ್ಡ್ನ ಬಿಚ್ಚೋಕ್ಕೆ ಟ್ಯಾಬ್ಲೆಟ್ ಹುಡ್ಕೋಕ್ಕೆ ಅಂತ ಹೇಳ್ಬಿಟ್ಟು ತೆಗಿತಾ ಇರ್ತಾಳೆ, ಅದು ಬರ್ತಾನೆ ಇರಲ್ಲ. ಇನ್ನೊಂದು ಕಡೆ ದಾಮಿನಿ ಕೂಡ ಅಲ್ಲೇ ಇರ್ತಾಳೆ. ಆಗ ಸ್ನೇಹ ಬಂದು, ಅತ್ತೆ ಇನ್ನೂ ಎಷ್ಟು ದಿನ ಈ ಕಲ್ಯಾಣಿನ ಸೇವೆ ಮಾಡೋದು, ನಮಗೆ ತಡ್ಕೊಳಕ್ಕಾಗ್ತಿಲ್ಲ, ಆದಷ್ಟು ಬೇಗ ಇವಳ ಕತೆನ ಮುಗಿಸ್ಬಿಡಿ, ಇವಳು ಮುಗಿಸಿದ್ರೇ ನಮಗೊಂದು ಸ್ವಲ್ಪ ನೆಮ್ಮದಿಯಾಗಿರೋದು ಅಂತ ಹೇಳ್ತಾರೆ. ಆಗ ಅಲ್ಲೇ ಒಂದು ಚಾಕು ಇರುತ್ತೆ, ಆಗ ಚಾಕೊಂಡು ನಾವು ಅದಕ್ಕೆ ಮುಹೂರ್ತ ಇಟ್ಟಿದ್ದೀನಿ ಸ್ನೇಹ, ನೀನೇನು worry ಮಾಡ್ಕೋಬೇಡ ಗೊತ್ತಾಯ್ತಾ ಅಂತ ಎಲ್ಲ ಮಾತಾಡ್ತಿರ್ತಾರೆ. ಅದನ್ನು ಪಂಚಮಿ ಅಲ್ಲೇ ಕೂತ್ಕೊಂಡು ಕೆಳಗಡೆ ಕೇಳಿಸ್ಕೊತಾ ಇರ್ತಾಳೆ. ಆದಷ್ಟು ಬೇಗ ಇವತ್ತೇ ಆ ಕಲ್ಯಾಣಿ ಕತೆನ ಒಂದು ಮುನ್ನುಡಿ ಬರಿತೀನಿ, ಇವತ್ತೇ ಅವಳನ್ನ ಸಾಯಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಅದನ್ನೆಲ್ಲ ಕೂಡ ಪಂಚಮಿ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಕೇಳಿಸ್ಕೊಂಡು ಹಾಗೆ ಅಲ್ಲಿಂದ ನಿಧಾನವಾಗಿ ಹೋಗ್ತಾಳೆ. ಗೊತ್ತಾಯ್ತಾ ನಿನಗೆ, ನಾವು ಮಾತಾಡೋ ವಿಷಯನೆಲ್ಲ ಹೇಗೆ ಪೋಸ್ಟ್ ವುಮೆನ್ ಥರ ಕಲ್ಯಾಣಿಗೆ ಪಂಚಮಿಗೆ ಕಳಿಸ್ತಿದ್ದಾಳೆ ಅಂತ, ಹಾಗಾಗಿ ಫಸ್ಟ್ ಇವಳ ಕತೆನ ಮುಗಿಸೋಣ, ಆಮೇಲೆ ನೋಡೋಣ ಅಂತ ಮಾತಾಡ್ತಾರೆ. ಇನ್ನೊಂದು ಕಡೆ ಪ್ರೇಮ ಅವರು ಮಾತಾಡ್ತಿರ್ತಾಳೆ. ಆಗ ಪ್ರೇಮ ನನಗೊಂದು ಕೆಲಸ ಇದೆ, ಇಲ್ಲಿ ನಿಂತಿರಿ ಪ್ರೇಮ ಅವರೇ ಅಂತ ಹೇಳಿಬಿಟ್ಟು ಶ್ರೀನಿವಾಸ ಹುಡ್ಕೊಂಡು ಬರ್ತಾನೆ. ಮಹಾದೇವ, ಅಪ್ಪಾಜಿ ಎಲ್ಲಿದ್ದೀರಾ ಅಂತ ಹೇಳಿ ಆ ಮನೆ ಒಳಗಡೆ ಬರ್ತಾನೆ. ಆ ಮನೆ ಒಳಗಡೆ ಬಂದ ತಕ್ಷಣ ಅವ್ನಿಗೇನೋ ಒಂಥರ ಹಾರ್ಟ್ ಟಚ್ ಆಗುತ್ತೆ. ಹೌದು, ನಾವು ಇಲ್ಲಿ ಬೆಳೆದಿದ್ದು ನನಗೆ ನೆನಪಿದೆ, ನಾವು ಇಲ್ಲೇ ಇದ್ವಿ ಅಂತ ಅನಿಸ್ತಿದೆ, ನನಗೆ ಈಗೆಲ್ಲ ಯಾಕೆ ಅನ್ನಿಸ್ತಾ ಇದೆ. ಈ ಮನೆ ಒಳಗಡೆ ಬಂದ ತಕ್ಷಣ ಕೂಕೊಂಡು ಎಲ್ಲ ಕಡೆ ಹುಡುಕ್ತಿರ್ತಾನೆ. ಅಪ್ಪಾಜಿ ಎಲ್ಲಿದ್ದೀರಾ ಅಂತ ಹೇಳಿ ಅಲ್ಲೇ ಹುಡುಕ್ತಾ ಇರ್ತಾನೆ. ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ, ಇವರು ಇಲ್ಲೇ ಇರ್ತೀನಿ ಅಂತ ಅಂದ್ರಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪಂಚಮಿ ಫುಲ್ ಗಾಬರಿಯಿಂದ ಬಂದ್ಬಿಟ್ಟು ಪ್ರೇಮಗೆ ಕಾಲ್ ಮಾಡ್ತಾಳೆ. ಪ್ರೇಮ ಏನು ವಿಡಿಯೋ ಕಾಲ್ ಮಾಡ್ತಿದ್ದಾಳಲ್ಲ ಅಂತ ರಿಸೀವ್ ಮಾಡಿದಾಗ, ಹೇಳಿ ಪಂಚಮಿ ಯಾಕಿಷ್ಟು ಗಾಬರಿ ಆಗಿದೆಯಾ, ಯಾಕೆ ಹಿಂಗೆ ಹೇಳ್ತಾ ಇದೆಯಾ ಅಂತ ಕೇಳ್ತಾಳೆ. ಅದು ಅವರಿಬ್ಬರು ಅಮ್ಮನ ಸಾಯಿಸ್ತೀನಿ ಅಂತ ಮಾತಾಡ್ತಿದ್ರು. ಏನು ಸಾಯಿಸ್ತೀನಿ ಅಂತನಾ? ಹೌದು, ಚಾಕುನ ಇಟ್ಕೊಂಡು ಇವತ್ತೇ ಕಲ್ಯಾಣಿ ಕತೆನ ಮುಗಿಸ್ತೀನಿ ಅಂತ ಎಲ್ಲ ಮಾತಾಡ್ತಿದ್ರು. ಹೆದರ್ಕೋಬೇಡ, ನಾನು ಇರೋವರೆಗೂ ಅತ್ತೆನ ಒಂದು ಕೂದಲು ಕೂಡ ಅರ್ಗಡಕ್ಕೆ ಬಿಡಲ್ಲ, ನೀನು ಧೈರ್ಯವಾಗಿರು, ಏನೇ ಇದ್ರೂ ಕೂಡ ನನಗೆ ಹೇಳ್ತಾ ಇರು ಗೊತ್ತಾಯ್ತಾ. ಆ ಪಂಚಮಿಗೆ ನಾನು ಒಂದು ಗತಿ ಕಾಣಿಸ್ತೀನಿ ಗೊತ್ತಾಯ್ತಾ, ನಾನು ಈಗಲೇ ಹೊರಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಮಹಾದೇವ ಬರ್ತಾನೆ. ಏನಾಯಿತು, ಸಿಕ್ತಾ ಫೋಟೋಸು ಅಂತ ಕೇಳ್ತಾರೆ. ಅದು ಸಿಕ್ಕಿಲ್ಲ, ನನಗೊಂದು ಅರ್ಜೆಂಟ್ ಫೋನ್ ಬಂತು, ರಾಮ್ ಫೋನ್ ಮಾಡಿದ್ದಾನೆ, ನಾನು ಆದಷ್ಟು ಬೇಗ ಹೋಗಬೇಕು ಮಹಾದೇವ ಅವರೇ ಅಂತ ಹೇಳ್ಬಿಟ್ಟು ಗಾಬರಿಯಿಂದ ಅಲ್ಲಿಂದ ಹೋಗ್ತಾಳೆ. ಆಗ ಮಹಾದೇವಿಗೆ ಸ್ವಲ್ಪ ಡೌಟ್ ಬರುತ್ತೆ.